ಈ ವಿಡಿಯೋದಲ್ಲಿ ಬಂದು ನಾವು ಡಾಕರ್ ವ್ಯಾಲ್ಯೂಮ್ ಬಗ್ಗೆ ನೋಡೋಣ, ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಮೊದಲು ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಡಾಕರ್ ವ್ಯಾಲ್ಯೂಮ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿ ನಿಮ್ಮ ಹತ್ರ ಒಂದು ಫೋನ್ ಇದೆ ಅಂತ ತಿಳ್ಕೊಳ್ಳಿ. ಫೋನ್ ಇದೆ, ಈ ಫೋನಲ್ಲಿ ಬಂದು ನೀವು ಒಂದು 50 ಫೋಟೋಗಳು ಹಾಕಿರ್ತೀರ. ನಿಮ್ಮದು ಯಾವುದೋ ಚಿಕ್ಕ ವಯಸ್ಸಿನ ಫೋಟೋಗಳು, ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇದೇನೋ ಪ್ರಾಬ್ಲಮ್ ಆಗಿ ಈ ಮೊಬೈಲ್ ಕ್ರ್ಯಾಶ್ ಆಯಿತು ಅಂತ ತಿಳ್ಕೊಳ್ಳಿ. ಅಥವಾ ಏನೋ ಫುಲ್ಲು ಒಳಗಡೆ ಏನೋ ಪ್ರಾಬ್ಲಮ್ ಆಗಿ ಇದು ಡೌನ್ ಆಯಿತು, ಯಾವುದೇ ರೀತಿ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ. ಮೊಬೈಲ್ನ ಓಪನ್ ಮಾಡಿದ್ರೂ ಓಪನ್ ಆಗೋಲ್ಲ, ಯಾವುದೇ ರೀತಿ ಹಾರ್ಡ್ವೇರ್ ವರ್ಕ್ ಆಗೋಲ್ಲ, ಏನು ವರ್ಕ್ ಆಗೋಲ್ಲ ಅಂತ ತಿಳ್ಕೊಳ್ಳಿ. ಅಂಥ ಟೈಮಲ್ಲಿ ನಿಮ್ಮದು ಒಳಗಡೆ ಇರೋ ಡೇಟಾ ಏನಿರುತ್ತೆ, ಆ ಡೇಟಾ ಲಾಸ್ ಆಗಿದೆ ಅಂತಲೇ ಅರ್ಥ. ಯಾವುದೇ ರೀತಿ ನೀವು ಡೇಟಾನ ಬ್ಯಾಕಪ್ ತೆಗಿಯೋಕ್ಕಾಗಲ್ಲ. ಈ ವ್ಯಾಲ್ಯೂಮ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ನೀವು ಮೆಮೊರಿ ಕಾರ್ಡ್ ಇದೆಯಲ್ಲ, ಮೆಮೊರಿ ಕಾರ್ಡ್ ಥರ ಯೂಸ್ ಆಗುತ್ತೆ ಅಷ್ಟೇ. ಇನ್ ಕೇಸ್ ಏನಾದರೂ ಮೊಬೈಲ್ ಡ್ಯಾಮೇಜ್ ಆಗಿದ್ರು, ಯಾವುದೇ ರೀತಿ ವರ್ಕ್ ಆಗಲಿಲ್ಲ ಅಂತಂದ್ರೂ, ಈ ಮೆಮೊರಿ ಕಾರ್ಡಲ್ಲಿ ನೀವೇನಾದ್ರು ಡೇಟಾ ಹಾಕಿತ್ತು ಅಂತಂದರೆ, ಈ ಮೆಮೊರಿ ಕಾರ್ಡ್ನ ತೊಗೊಬಂದು ನೀವು ಬೇರೆ ಮೊಬೈಲ್ಗೆ ಹಾಕ್ಬಿಟ್ಟು ನಿಮ್ಮ ಡೇಟಾ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಇದೇ ಕಾನ್ಸೆಪ್ಟ್ ಬಂದು ನಿಮಗೆ ಈ ಡಾಕರ್ ವ್ಯಾಲ್ಯೂಮಲ್ಲಿ ಯೂಸ್ ಆಗೋದು. ಫಾರ್ ಎಕ್ಸಾಂಪಲ್ಲು, ನೀವು ಒಂದು MySQL ಕಂಟೈನರ್ ಲಾಂಚ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ನೀವು ಸುಮಾರು ಡೇಟಾಗಳನ್ನ ಆ್ಯಡ್ ಮಾಡಿದ್ದೀರಾ, ಯಾವುದೋ ಒಂದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಮುಖಾಂತರ. ಆ ಕಂಟೈನರು ಇನ್ ಕೇಸ್ ಏನಾದರೂ ಏನೋ ಪ್ರಾಬ್ಲಮ್ ಆಗಿ ಅಥವಾ ಕ್ರ್ಯಾಶ್ ಆಯಿತು ಅಂತ ತಿಳ್ಕೊಳ್ಳಿ, ಅಥವಾ ಯಾರೋ ಅನ್ವಾಂಟೆಡ್ ಯೂಸರ್ ಬಂದ್ಬಿಟ್ಟು ಅದು ಇದನ್ನು ಡಿಲೀಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಹ್ಯಾಕರು ಈ ಏನಿದೆ ಕಂಟೈನರ್ನ ಆ್ಯಕ್ಸೆಸ್ ತೊಗೊಂಡು ಇದನ್ನು ಫುಲ್ಲು ಡಿಲೀಟ್ ಅಥವಾ ಕ್ರ್ಯಾಶ್ ಮಾಡ್ದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಇನ್ಬಿಲ್ಟ್ ಇರೋ ಡೇಟಾ ಏನಿದೆ, ನೀವು MySQL ಏನು ಡೇಟಾನ ಆ್ಯಡ್ ಮಾಡಿದ್ರು ಅದೆಲ್ಲ ಡೇಟಾ ಬಂದು ನಿಮಗೆ ಲಾಸ್ ಆಗಿಬಿಡುತ್ತೆ. ಅಂದರೆ ಯಾವುದೇ ರೀತಿ ಆ್ಯಕ್ಸೆಸ್ ಸಿಗಲ್ಲ, ಮತ್ತು ಡೇಟಾನ ನೀವು ಬ್ಯಾಕಪ್ ತಗೊಳಕ್ಕಾಗಲ್ಲ. ಬಟ್ ನೀವು ವ್ಯಾಲ್ಯೂಮ್ನ ನೀವು ಈ ಪರ್ಟಿಕ್ಯುಲರ್ PC-ಗೆ ಅಟ್ಯಾಚ್ ಮಾಡೋದ್ರಿಂದ, ಕಂಟೈನರ್ಗೆ ಅಟ್ಯಾಚ್ ಮಾಡೋದ್ರಿಂದ, ಈ ಕಂಟೈನರ್ ಏನಿದೆ ಡೌನ್ ಆದ್ರೂ ಕ್ರ್ಯಾಶ್ ಆದ್ರೂ ನಿಮ್ಮದು ಏನಿದೆ ಈ ವ್ಯಾಲ್ಯೂಮು, ಆ ವ್ಯಾಲ್ಯೂಮಲ್ಲಿರೋ ಡೇಟಾ ಬಂದು ನಿಮಗೆ ಆರಾಮಾಗಿ ಸಿಗುತ್ತೆ. ಈ ವ್ಯಾಲ್ಯೂಮ್ನ ಬೇರೆ ಒಂದು ಕಂಟೈನರ್ನ ರನ್ ಮಾಡಿ ಅದರೊಳಗಡೆ ಬೇಕಾದರೆ ನೀವು ಈ ವ್ಯಾಲ್ಯೂಮ್ನ ಮೌಂಟ್ ಮಾಡಿ ನೀವು ಆ ಡೇಟಾನ ಆ್ಯಕ್ಸೆಸ್ ಮಾಡ್ಬೋದು. ಇದೇ ಕಾನ್ಸೆಪ್ಟ್ ಬಂದು ಡಾಕರ್ ವ್ಯಾಲ್ಯೂಮಲ್ಲಿ ಯೂಸ್ ಆಗೋದು. ಮೊದಲು ನಾನು ಒಂದು ಡಾಕರ್ ಪ್ಲೇಯಲ್ಲಿ ಹೋಗಿ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಡೆಮೋ ತೋರಿಸ್ತೀನಿ. ಡಾಕರ್ ಪ್ಲೇ, ಡಾಕರ್ ಬಂದು ಓಪನ್ ಮಾಡ್ಕೊಂಡಿರ್ತೀನಿ. ಡಾಕರ್ ಪ್ಲೇ, ಓಕೆ. ಇದು ಬಂದು ನಮಗೊಂದು ಇನ್ಸ್ಟೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಆಲ್ರೆಡಿ ಇದರಲ್ಲಿ ಡಾಕರ್ ಇನ್ಸ್ಟಾಲ್ ಆಗಿರುತ್ತೆ. ಡಾಕರ್ ಕ್ಲಿಯರ್ ಮಾಡಿಬಿಡ್ತೀನಿ ಸ್ಕ್ರೀನು. ಕ್ಲಿಯರ್, ಓಕೆ. ಇಲ್ಲಿ ಬಂದು ನಾನೊಂದು ಡಾಕರ್ ಫೈಲನ್ನು ಕ್ರಿಯೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ಡಾಕರ್ ಒಬ್ಬಲೇ ಒಂದು MySQL ಇಮೇಜ್ ತೊಗೊಳ್ಳೋಣ. MySQL, ಓಕೆ. ಇಮೇಜ್ನ ನಾನು ಬಂದು ತೊಗೊಳ್ತೀನಿ. ಇದು ಬಂದು ವೇರಿಯೇಬಲ್ ನಾವು ರೂಟ್ ಪಾಸ್ವರ್ಡ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ರೂಟ್ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲೇ, ಯಾವ ರೀತಿ ಮೆನ್ಷನ್ ಮಾಡೋದು ಅಂತ. ಜಸ್ಟು ನಾನು ಇದನ್ನು ಮಾತ್ರ ಕಾಪಿ ಮಾಡ್ಕೊಳ್ತೀನಿ. ಜಸ್ಟ್ ಇಲ್ಲಿ ಡೈರೆಕ್ಟಾಗಿ ಪುಲ್ ಮಾಡೋ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟಾಗಿ ರನ್ ಮಾಡಿದ್ರೆ ಅದೇ ಪುಲ್ ಮಾಡಿಕೊಂಡು ಕಂಟೈನರ್ ರನ್ ಮಾಡುತ್ತೆ. -d, ಅದಾದಮೇಲೆ ಬಂದು ನಾನು ಎನ್ವೈರ್ನ್ಮೆಂಟ್ ವೇರಿಯೇಬಲ್ನ ತೊಗೊಳ್ತೀನಿ. ಇದರೊಳಗಡೆ ಬಂದು ನಾನು ಮೈ ಅಂತ ಪಾಸ್ವರ್ಡ್ನ ಸೆಟ್ ಮಾಡ್ತೀನಿ. ಅದಾದಮೇಲೆ ಬಂದು ನಾನು ಇನ್ನೇನು ಪಾಸ್ ಮಾಡಬೇಕು, ಓಕೆ, MySQL ಅಂತ ನಾನು ಆ ಇಮೇಜ್ ನೇಮ್ ಏನಿದೆ ಅದನ್ನು ಪಾಸ್ ಮಾಡ್ತೀನಿ. ಜಸ್ಟ್ ಎಂಟರ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಕಂಟೈನರ್ ಏನಿದೆ ಕ್ರಿಯೇಟ್ ಆಗ್ತಾಯಿದೆ. ಮೊದಲು ಪುಲ್ ಮಾಡಿಕೊಂಡು ಆಮೇಲೆ ಕಂಟೈನರ್ನ ರನ್ ಮಾಡುತ್ತೆ. ಓಕೆ, ಡಾಕರ್ PS ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕಂಟೈನರ್ ರನ್ನಿಂಗಲ್ಲಿದೆ. ಇದರೊಳಗಡೆ ಬಂದು ನಾನು ಎಂಟ್ರಿ ಹಾಕ್ತೀನಿ. ಅದಕ್ಕೆ ಬಂದು EXECನ ಯೂಸ್ ಮಾಡಿಕೊಂಡು ಜಸ್ಟು ಕಂಟೈನರ್ದು ಒಂದು ಲೆಟ್ರ್ ಹಾಕಿದ್ರೆ ಸಾಕು. ಇನ್ ಕೇಸ್ ನಾವು ಸಿಂಗಲ್ ಕಂಟೈನರ್ ಇತ್ತು ಅಂತಂದರೆ ಇದರೊಳಗಡೆ ನಾನು bin bash ಅಂತ ಕೊಟ್ಟು ಲಾಗಿನ್ ಆಗ್ತೀನಿ. ಇಲ್ಲಿ ನೋಡ್ಬೋದು ಲಾಗಿನ್ ಆದೆ. ಇವಾಗ ನಾನು MySQL ಒಳಗಡೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ಮೊದಲು ಡೇಟಾ ಬಂದು ನೀವೇನೇ ಡೇಟಾ ಬೇಸನ್ನು ಕ್ರಿಯೇಟ್ ಮಾಡಿದ್ರು ಬಂದು ಅದು ಬಂದು ಇದರಲ್ಲಿ ಸ್ಟೋರ್ ಆಗಿರುತ್ತೆ. where lib MySQL, ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಮದೆಲ್ಲ ಡೇಟಾ ಏನಿರುತ್ತೆ MySQL ಎಲ್ಲ ಒಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ನಾನು
ಜಸ್ಟು ಮೈ ಎಸ್ ಕ್ಯೂ ಎಲ್ ಲಾಗಿನ್ ಆಗ್ತೀನಿ. ಮೈ ಎಸ್ ಕ್ಯೂ ಎಲ್ ಜಸ್ಟ್ ಹೋಸ್ಟ್ ನೇಮ್ ಇನ್ ಕೇಸ್ ರಿಮೋಟ್ ಹೋಸ್ಟ್ಗೆ ಏನಾರು ಕನೆಕ್ಟ್ ಮಾಡಬೇಕು ಅಂತ ಅಂದರೆ -H ಅಂತ ಕೊಟ್ಟು ಹೋಸ್ಟ್ ಅದು IP ಅಡ್ರೆಸ್ ಕೊಡಬೇಕಾಗತ್ತೆ. ನಾನು ಲೋಕಲ್ ಇರೋದ್ರಿಂದ ಕೂಡ ಅವಶ್ಯಕತೆ ಇರಲ್ಲ. ಜಸ್ಟ್ ಯು ಅಂತ ಪಾಸ್ ಮಾಡಿ ಇದರೊಳಗಡೆ ಯು ಬಂದು ಡಿಫಾಲ್ಟು ರೂಟ್ ಇರುತ್ತೆ ಯೂಸರ್ ನೇಮು. P ಅಂತ ಕೊಟ್ಟು ನಾನು ಅಲ್ಲಿ ಡಾಕರ್ ರನ್ನಲ್ಲಿ ಯಾವುದನ್ನು ಪಾಸ್ ಮಾಡಿದ್ನೋ ಅದನ್ನು ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಾನು ಮೈ ಎಸ್ ಕ್ಯೂ ಎಲ್ ಒಳಗಡೆ ಲಾಗಿನ್ ಆದೆ. ಇದರಲ್ಲಿ ಬಂದು ನಾನು ಮೊದಲು ಡೇಟಾಬೇಸಸ್ ಚೆಕ್ ಮಾಡ್ತೀನಿ, ಎಷ್ಟು ಡೇಟಾಬೇಸಸ್ ಇದೆ ಅಂತ. ಓಕೆ, ಇಲ್ಲಿ ನೋಡ್ಬೋದು ಇನ್ಫಾರ್ಮೇಷನ್ನು, ಮೈ ಎಸ್ ಕ್ಯೂ ಎಲ್, ಪರ್ಫಾರ್ಮೆನ್ಸ್, ಸ್ಕೀಮಾ ಮತ್ತು ಸಿಸ್ಟಮ್ ಅಂತ ಯಾವುದೋ ಒಂದು ಡೇಟಾಬೇಸಸ್ಗಳಿದೆ. ಇದರಲ್ಲಿ ಬಂದು ನಾನು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಜಸ್ಟು ಕ್ರಿಯೇಟ್ ಡೇಟಾಬೇಸ್ ಅಂತ ಕೊಟ್ಟು ಇಲ್ಲಿ ಬಂದು ನಾನು ಮೈ ಡೇಟಾ ಬೇಸ್ ಅಂತ ಕೊಟ್ಟು ನಾನು ಎಂಟರ್ ಮಾಡ್ತೀನಿ. ಇವಾಗ ಶೋ ಡೇಟಾಬೇಸ್ ಮಾಡಿದ್ರೆ ನಿಮಗೆ ಈ ಡೇಟಾಬೇಸ್ ಏನಿದೆ, ಮೈ ಡೇಟಾಬೇಸ್ ಏನಿದೆ ಅದು ಕ್ರಿಯೇಟ್ ಆಗಿದೆ. ಇವಾಗ ನಾನು ಇದರಿಂದ ಎಕ್ಸಿಟ್ ಆಗ್ತೀನಿ ಮೈ ಎಸ್ ಕ್ಯೂ ಎಲ್ ಇಂದ. ಓಕೆ, ಇವಾಗ ಬಂದು ನಾನು ಬ್ಯಾಶಲ್ಲಿದ್ದೀನಿ ಅಂತಂದರೆ ಕಂಟೈನರ್ ಒಳಗಡೆ ಇದ್ದೀನಿ. ಇವಾಗ ಚೆಕ್ ಮಾಡ್ತೀನಿ ನಾನು ಪರ್ಟಿಕ್ಯುಲರು ಎಲ್ಲಿ ಸ್ಟೋರ್ ಆಗುತ್ತೋ ಡೇಟಾ ಪಾತಲ್ಲಿ ಹೋಗಿ ಜಸ್ಟು ಈ ಪಾತಲ್ಲಿ ನಿಮ್ಮ ಮೈ ಎಸ್ ಕ್ಯೂ ಎಲ್ ಡೇಟಾ ಸ್ಟೋರ್ ಆಗೋದು. ಜಸ್ಟ್ LS ಮಾಡ್ತೀನಿ. LS ಮಾಡೋದು ನೋಡ್ಬೋದು, ಇಲ್ಲೆಲ್ಲಾದರೂ ನಿಮ್ಗೆ ಫೈಂಡ್ ಔಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಡೇಟಾಬೇಸ್ ಬಂದು ಇಲ್ಲಿ ಆಗಿದೆ ನೋಡಿ, ಇಲ್ಲಿ ಕ್ರಿಯೇಟ್ ಆಗಿದೆ. ಇದರೊಳಗಡೆ ಬಂದು ನಿಮ್ಮದು ಡೇಟಾಬೇಸ್ ಎಲ್ಲ ಸ್ಟೋರ್ ಆಗಿರುತ್ತೆ, ನಿಮ್ಮದು ಡೇಟಾ ಎಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ. ಕ್ಲಿಯರ್ ಮಾಡಿದೆ. ಇವಾಗ ಜಸ್ಟ್ ನಾನು ಒಂದು ಮೈ ಎಸ್ ಕ್ಯೂ ಎಲ್ ಅಂತ ಮೈ ಡೇಟಾಬೇಸ್ ಅಂತ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದೆ. ಇವಾಗ ನೋಡ್ಬೋದು ಈ ಪರ್ಟಿಕ್ಯುಲರಾಗಿ ಇದು ಯಾವುದೋ ಒಂದು ಕಾರಣದಿಂದ ಕ್ರ್ಯಾಶ್ ಆಯಿತು ಅಂತ ತಿಳ್ಕೊಳ್ಳಿ, ಅಥವಾ ನಾನೇ ಸುಮ್ಮನೆ ಯಾವುದನ್ನು ಡಿಲೀಟ್ ಮಾಡೋಕ್ಕೋಗಿ ಇದನ್ನು ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ರಿಮೂವ್ -R6 ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಡಾಕರ್ ರಿಮೂವ್ -F. ಓಕೆ, ಇವಾಗ ನೋಡ್ಬೋದು ಡಾಕರ್ PS. ಇವಾಗ ಈ ಕಂಟೈನರ್ ಡಿಲೀಟ್ ಆಗಿದೆ. ಬಟ್ ಇದರಲ್ಲಿ ನಾನೇನಾದರೂ ಕಾನ್ಫಿಡೆನ್ಷಿಯಲ್ ಡೇಟಾ ಏನಾದ್ರು ಆ್ಯಡ್ ಮಾಡಿದ್ದು ಅಂತ ಅಂದರೆ ಈ ಡೇಟಾ ನನಗೆ ಯಾವುದೇ ರೀತಿ ಸಿಗೋಲ್ಲ. ಅದು ಓದಂಗೆ ಲೆಕ್ಕ, ಲಾಸ್ ಆದಂಗೆ ಲೆಕ್ಕ, ಯಾವುದೇ ರೀತಿ ಬ್ಯಾಕಪ್ ಯಾವುದೂ ಸಿಗೋಲ್ಲ ನಿಮಗೆ. ಬಟ್ ಇವಾಗ ನಾನು ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀನಿ. ನಾನು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ಮಾಡೋದು ಅಂತಂದರೆ ಜಸ್ಟು ನಾನು ಮೊದಲು ಒಂದು ಡಾಕರ್ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಕಮೆಂಟ್ ಬಂದು ಮೊದಲು ಡಾಕರ್ ವ್ಯಾಲ್ಯೂಮ್ ಲಿಸ್ಟ್ ಮಾಡಿ ನೋಡೋಣ ಯಾವ್ದಾದ್ರು ವ್ಯಾಲ್ಯೂಮ್ಗಳಿದೆಯಾ ಅಂತ. ಇಲ್ಲಿ ನೋಡ್ಬೋದು ಲೋಕಲ್ ಅಂತ ಯಾವುದೋ ಒಂದು ವ್ಯಾಲ್ಯೂಮ್ ಕ್ರಿಯೇಟ್ ಆಗಿದೆ. ನಾನು ಬಂದು ನನಗೆ ಬೇಕಾದಂಗೆ ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬಂದು ಡಾಕರ್ ವಾಲ್ಯೂಮ್ ಕ್ರಿಯೇಟ್ ಅಂತ ಕೊಟ್ಟು ಡೇಟಾಬೇಸ್ ಸೆಕ್ಯೂರ್ _ಡೇಟಾಬೇಸ್ ಅಂತ ಕೊಡ್ತೀನಿ, ಅಥವಾ ಡೈರೆಕ್ಟಾಗಿ ಸೆಕ್ಯೂರ್ ಡೇಟಾಬೇಸ್ ಅಂತಲೇ ಕೊಡ್ತೀನಿ. ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ, ಯಾಕಂದರೆ ನನ್ನ ಕಂಟೈನರ್ ರನ್ ಮಾಡಬೇಕಾದ್ರೆ ಇದನ್ನು ಪಾಸ್ ಮಾಡಬೇಕಾಗುತ್ತೆ. ಜಸ್ಟ್ ಎಂಟರ್ ಮಾಡಿದ್ರೆ ನಿಮ್ಮದು ವ್ಯಾಲ್ಯೂಮ್ ಕ್ರಿಯೇಟ್ ಆಯಿತು. ಇಲ್ಲಿ ನೋಡ್ಬೋದು ಲಿಸ್ಟ್ ಮಾಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ಏನಿದೆ ಸೆಕ್ಯೂರ್ ಡೇಟಾಬೇಸ್ ಏನಿದೆ ಅದು ವ್ಯಾಲ್ಯೂಮ್ ಕ್ರಿಯೇಟ್ ಆಗಿದೆ. ಇದನ್ನು ಬಂದು ನಾನು ಡಾಕರ್ ರನ್ ಟೈಮಲ್ಲಿ ನಾನು ಹೇಳಿದ್ನೆಲ್ಲ ಪಾತು, ಯಾವ ಪಾತ್ ಅದು ವ್ಯಾರ್ ಲಿಬ್ ಮೈ ಎಸ್ ಕ್ಯೂ ಎಲ್, ಆ ಪಾತ್ನ ಬಂದು ನಾನು ಈ ವ್ಯಾಲ್ಯೂಮ್ ಪಾತ್ ಜೊತೆ ಮೌಂಟ್ ಮಾಡ್ತೀನಿ. ಅದನ್ನು ಮಾಡಬೇಕು ಅಂತಂದರೆ ಮೊದಲು ಡಾಕರ್ ರನ್ ಮಾಡ್ತೀನಿ, ಅಥವಾ ಪ್ರೀವಿಯಸ್ ಏನು ಕಮೆಂಟ್ ರನ್ ಮಾಡಿದೆ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಡಾಕರ್ ರನ್ -IT -D ಅಂತ ಕೊಟ್ಟೆ. ಇಲ್ಲಿ ಬಂದು ನಾನು V ಅಂತ ಕೊಡ್ತೀನಿ. V ಅಂತಂದರೆ ವಾಲ್ಯೂಮ್. ಜಸ್ಟ್ ವಾಲ್ಯೂಮ್ ನೇಮ್ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ವ್ಯಾಲ್ಯೂಮ್ ಪೇಸ್ಟ್ ಮಾಡಾದ್ಮೇಲೆ ಆ ವ್ಯಾಲ್ಯೂಮ್ ಜೊತೆಗೆ ನಾನು ಪಾತ್ನ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಬಂದು ವ್ಯಾರ್ ಯಾವ ಪಾತು ಲಿವ್ ಮೈ ಎಸ್ ಕ್ಯೂ ಎಲ್ ಈ ಪಾತ್ನ ಮೆನ್ಷನ್ ಮಾಡಿದೆ. ಇವಾಗ ರನ್ ಆದಾಗ ಏನಾಗುತ್ತೆ ಅಂತ ನೀವೇನೇ ಡೇಟಾನ ಆ್ಯಡ್ ಮಾಡ್ತು ಅಂತಂದರೆ ಈ ಸೆಕ್ಯೂರ್ ಡೇಟಾಬೇಸ್ ಏನಿದೆ ಇದರೊಳಗಡೆ ಬಂದು ನಿಮ್ಮದು ಡೇಟಾ ಸ್ಟೋರ್ ಆಗುತ್ತೆ. ಜಸ್ಟ್ ಎಂಟರ್ ಮಾಡ್ತೀನಿ. ಓಕೆ, ಡಾಕರ್ PS. ಇಲ್ಲಿ ನೋಡ್ಬೋದು ಒಂದು ಕಂಟೈನರ್ ಕ್ರಿಯೇಟ್ ಆಗಿದೆ. ಇದರೊಳಗಡೆ ನಾನು ಲಾಗಿನ್ ಆಗ್ತೀನಿ. ಅದಕ್ಕೋಸ್ಕರ ಕಮೆಂಟ್ ಬಂದು ಎಲ್ಲಿದೆ, ಓಕೆ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ಜಸ್ಟ್ ನಾನು ಕಂಟೈನರ್ ನೇಮ್ನ ಚೇಂಜ್ ಮಾಡ್ತೀನಿ, 5 ಅಂತ ಕೊಡ್ತೀನಿ. ಇವಾಗ ಇದರೊಳಗಡೆ ಎಂಟ್ರಿ ಆದೆ. ನಾನು ಇವಾಗ ಇದರೊಳಗಡೆ ಹೋಗಿ .where lib MySQL ಇದರೊಳಗಡೆ ಹೋಗಿ ನಾನು ಚೆಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಆಗಿರೋದು ಯಾವುದು ಎಲ್ಲ ಇದೆ. ಇವಾಗ ಬಂದು ಇದರೊಳಗಡೆ ಬಂದು ನಾನು ಸೆಕ್ಯೂರ್ ಡೇಟಾಬೇಸ್ ಅಥವಾ ಬೇರೆ ಡೇಟಾಬೇಸ್ ಅಂತ ಕರೀತಾರೆ, ಅಥವಾ ಮುರುಳಿ ಡೇಟಾಬೇಸ್ ಅಂತ ನಾನು ಒಂದು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು MySQL ಒಳಗಡೆ ಲಾಗಿನ್ ಆಗ್ತೀನಿ. MySQL ಯೂಸರ್ ಬಂದು ರೂಟ್, ಪಾಸ್ವರ್ಡ್ ಬಂದು ಮೈ. ಓಕೆ, ಇದರೊಳಗಡೆ ನಾನು ಲಾಗಿನ್ ಆದ ಇವಾಗ ಡೇಟಾಬೇಸ್ ಒಳಗಡೆ. ಇಲ್ಲಿ ಬಂದು ನಾನು ಕ್ರಿಯೇಟ್ ಕಂಟೈನರ್ ಕ್ರಿಯೇಟ್ ಡೇಟಾಬೇಸ್, ಇಲ್ಲಿ ಬಂದು ಮುರುಳಿ
ಡೇಟಾಬೇಸ್ ಅಂತ ಕೊಡ್ತೀನಿ. ಓಕೆ, ಜಸ್ಟ್ ಎಂಟರ್ ಮಾಡ್ತೀನಿ. ಇವಾಗ ಡೇಟಾಬೇಸ್ ಕ್ರಿಯೇಟ್ ಆಯಿತು. ಇವಾಗ ಶೋ ಡೇಟಾಬೇಸ್ ಮಾಡ್ತು ಅಂತ ಅಂದರೆ ಡೇಟಾಬೇಸಸ್ ಮಾಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಮುರುಳಿ ಡೇಟಾಬೇಸ್ ಏನಿದೆ ಅದು ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಮುರುಳಿ ಡೇಟಾಬೇಸ್ ಯಾವುದೇ ರೀತಿ ಇಲ್ಲ ಇದರಲ್ಲಿ. ಇವಾಗ ನಾನು ಎಕ್ಸಿಟ್ ಆಗಿ ಇಲ್ಲಿ ಚೆಕ್ ಮಾಡ್ತು ಅಂತಂದರೆ ಮುರುಳಿ ಡೇಟಾಬೇಸ್ ಏನಿದೆ ಅದು ಕ್ರಿಯೇಟ್ ಆಗಿರುತ್ತೆ. LS ಮಾಡಿ ಎಲ್ಲಿದೆ ಇಲ್ಲಿ ನೋಡ್ಬೋದು ಮುರುಳಿ ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಇದರಿಂದ ಎಕ್ಸಿಟ್ ಆಗ್ತೀನಿ. ಎಕ್ಸಿಟ್ ಆಗಿದೆ. ಇದು ಬಂದು ನಾನು ಕಂಟೈನರ್ ರನ್ ಆಗ್ತಾ ಇರೋದು ಇದರೊಳಗಡೆ. ಇದನ್ನ ರಿಮೂವ್ ಮಾಡ್ತೀನಿ. ಇವಾಗ ಕಂಟೈನರ್ ಡಾಕರ್ ರಿಮೂವ್ -45 ಅಂತ ಕೊಟ್ಟು ರಿಮೂವ್ ಮಾಡ್ತೀನಿ. ಓಕೆ, ಡಾಕರ್ PS ನೋಡ್ಬೋದು ಯಾವುದೇ ರೀತಿ ಕಂಟೈನರ್ ಇರಲ್ಲ. ಅಂತಂದರೆ ಕಂಟೈನರ್ ಕ್ರ್ಯಾಶ್ ಆಗಿದೆ ಅಥವಾ ಡಿಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಬಟ್ ನಿಮ್ಮದು ಡೇಟಾ ಬಂದು ಡಾಕರ್ ವ್ಯಾಲ್ಯೂಮ್ LS ಈ ಡೇಟಾಬೇಸ್ ಈ ವ್ಯಾಲ್ಯೂಮ್ ಒಳಗಡೆ ಇರುತ್ತೆ. ನೀವು ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಜಸ್ಟ್ ಇನ್ನೊಂದು ಕಂಟೈನರ್ನ ಕ್ರಿಯೇಟ್ ಮಾಡಿ. ಸಿಂಪಲ್ಲಾಗಿ ಇನ್ನೊಂದು ಕಂಟೈನರ್ನ ಕ್ರಿಯೇಟ್ ಮಾಡಿ ಜಸ್ಟ್ ಇಲ್ಲಿ ಎಂಟರ್ ಮಾಡಿ ಸಾಕು. ಇವಾಗ ಬಂದು ಇದರೊಳಗಡೆ ಲಾಗಿನ್ ಆಗೋಣ ನಾವು EXEC ಮುಖಾಂತರ. EXEC -D ಕಂಟೈನರ್ ನೇಮು. ಓಕೆ, ಲಾಗಿನ್ ಆದೆ. ಇವಾಗ ಬಂದು ನಾನು ವ್ಯಾರ್ ಲಿಬ್ MySQL ಒಳಗಡೆ ಹೋಗಿ ನೋಡ್ತೀನಿ. ಇದು ಕಂಟೈನರ್ ಡಿಲೀಟ್ ಆಗಿದ್ರು ನಮ್ಗೆ ಡೇಟಾ ಬಂದು ಇಲ್ಲಿ ಸಿಗಬೇಕು. ಇಲ್ಲಿದೆ, ಇಲ್ಲಿ ನೋಡ್ಬೋದು ನಿಮ್ಮದು ಡೇಟಾ ಏನಿದೆ ಸೆಕ್ಯೂರ್ ಆಗಿ ಆ ವ್ಯಾಲ್ಯೂಮ್ ಒಳಗಡೆ ಸ್ಟೋರ್ ಆಗಿದೆ. ಈ ರೀತಿ ನೀವು ಆ ವ್ಯಾಲ್ಯೂಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಡೇಟಾನ ಸೆಕ್ಯೂರ್ ಮಾಡ್ಕೋಬೋದು ಮತ್ತು ಬ್ಯಾಕಪ್ ಥರ ತೊಗೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮೆಮೊರಿ ಕಾರ್ಡ್ ಥರ ನಿಮ್ಮದು ವ್ಯಾಲ್ಯೂಮ್ ಅಟ್ಯಾಚ್ ಆಗಿರುತ್ತೆ. ಒಂಥರ ನಿಮ್ಮದು ಒಂದು ಸರ್ವರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸರ್ವರ್ಗೆ ಬಂದು ಯಾವುದೋ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಅಟ್ಯಾಚ್ ಮಾಡ್ದಂಗೆ ಅಷ್ಟೇ. ಆ ಹಾರ್ಡ್ ಡಿಸ್ಕ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನಿಮ್ಮದು OS ಹಾರ್ಡ್ ಡಿಸ್ಕ್ ಏನಾದ್ರು ಕರಪ್ಟ್ ಆಯಿತು ಅಂತಂದರೆ ಈ ರೀತಿ ನೀವು ಡಾಕರ್ ವ್ಯಾಲ್ಯೂಮ್ನ ಯೂಸ್ ಮಾಡ್ಕೋಬೋದು.